ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಮಾತಂಗಿ ರೂಪದ ಅವತಾರಗಳು ಅನ್ನುವಂತಹ ವಿಚಾರದ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೋ. ಭಾಗ 1ರ ಬಗ್ಗೆ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ. ಇವತ್ತಿನ ತರಗತಿಯಲ್ಲಿ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, 10 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ನೋಡಿ, ಇಲ್ಲಿ ಮಾತಂಗಿ ರೂಪದ ಅವತಾರಗಳು ಅನ್ನುವಂತಹ ಈ ಒಂದು ಪಠ್ಯ ಏನಿದೆ, ಇದರಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೇನೆ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಬಂದೇ ಬರ್ತಕ್ಕಂತಹ ಒಂದು ಪಠ್ಯ ಇದಾಗಿದೆ. ನೋಡಿ, 10 ಅಂಕಕ್ಕೆ ಕೇಳಿದಂತ ಸಂದರ್ಭದಲ್ಲಿ ಹೇಗೆ ನೀವು ಬರೀಬೇಕು ಅನ್ನೋದಾದ್ರೆ, ಇಲ್ಲಿ ಶಿವಾನಂದ ಕೆಳಗಿನ ಮನೆಯವರು ಬರೆದಿರ್ತಕ್ಕಂತಹ ಈ ಪ್ರಸ್ತುತ ಮಾತಂಗಿ ರೂಪದ ಅವತಾರಗಳು ಅನ್ನುವಂತಹ ಪಠ್ಯವನ್ನ ಕರ್ನಾಟಕ ಮಾತಂಗಿ ಸಂಸ್ಕೃತಿ ಎಂಬ ಸಂಶೋಧನಾ ಕೃತಿಯಿಂದ ಆರಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ನೀವು ಮೊದಲು ಬರಿಬೇಕು. ಯಾಕೆಂದ್ರೆ 5 ಮಾರ್ಕ್ಸ್ ಕೇಳಿ 10 ಅಂಕಗಳಿಗೆ ಕೇಳಿ ಆ ಸಂದರ್ಭದಲ್ಲಿ ಮೇಲ್ಗಡೆ ಮೊದಲನೇ ಸಾಲಿನಲ್ಲಿ ಈ ಸಾಲುಗಳು ಇರಬೇಕು ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಕೆಲವೊಂದು ಪಾತ್ರದ ಬಗ್ಗೆ ಇಂದಿನ ತರಗತಿಯಲ್ಲೂ ಕೂಡ ಚರ್ಚೆಯನ್ನ ಮಾಡಿದ್ದು. ಈಗ ನೇರವಾಗಿ ಹಾಗೇನೆ ಮಾತಂಗಿ ಆ ದೇವರು ಯಾರು ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆಯನ್ನ ಮಾಡಿದ್ದು. ಈಗ ಇನ್ನೂ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ, ನೋಡಿ, ಮಾತಂಗಿ ಅಂದ್ರೆ ಏನು, ಯಾರು ಆ ಮಾತಂಗಿ ಅನ್ನೋದನ್ನ ಗಮನಿಸೋದಾದ್ರೆ, ನೋಡಿ, ಅಲಕ್ಷಿತ ಸಮುದಾಯದ ದೇವತೆ ಅಂತನೂ ಕೂಡ ಕರಿತೀವಿ, ಅಥವಾ ಎಲ್ಲೊಂದ್ ಕಡೆ ತಳ ಸಮುದಾಯದ ದೇವತೆ ಅಂತನೂ ಕೂಡ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಕೆಳವರ್ಗದ ಇಲ್ಲಿ ಸಮುದಾಯಗಳ ದೇವತೆ ಅಂತ ನಾವು ಮಾತಂಗಿಯನ್ನ ಕರಿತಾ ಹೋಗ್ತೀವಿ. ಹಾಗೇನೆ ಇಲ್ಲಿ ಒಂದ್ ಕಡೆ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇಲ್ಲಿ ತಳ ಸಮುದಾಯದ ದೇವತೆ ಒಂದ್ ರೀತಿ ಪ್ರಧಾನ ದೇವತೆ ಆಗಿದ್ಲು ತಳ ಸಮುದಾಯದ ಜನಗಳಿಗೆ ಅಂತಕ್ಕಂಥದ್ದು, ಅಥವಾ ಆ ವರ್ಗಕ್ಕೆ ಅಂತಕ್ಕಂಥದ್ದು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ತಳ ಸಮುದಾಯದ ದೇವತೆ ಆಗಿದ್ರು ಕೂಡ ಮೇಲ್ವರ್ಗದ ಜನರಿಗೆ ಎಲ್ಲೋ ಒಂದ್ ಕಡೆ ಈ ದೇವತೆಯಿಂದಲೇ ಎಲ್ಲೋ ಒಂದ್ ಕಡೆ ಅವರು ಮುಂದಿನ ಕಾರ್ಯಗಳನ್ನ ಕೈಗೊಳ್ಬೋದಾಯ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈಗ ನೇರವಾಗಿ ನಾವು ಚಂಡಿಕಾ ದೇವತೆ ಬಗ್ಗೆ ಚರ್ಚೆಯನ್ನ ನೋಡೋಣ. ಅಂದ್ರೆ ಮಾತಂಗಿಯ ಇನ್ನೊಂದು ರೂಪವಾಗಿರ್ತಕ್ಕಂತಹ ಚಂಡಿಕಾ. ನೋಡಿ, ಈ ಚಂಡಿಕಾ ದೇವತೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಕೇಳ್ತಾರೆ ಈ ಮಾತಂಗಿಯ ರೂಪವೇ ಇಲ್ಲಿ ಚಂಡಿಕಾ. ಹೇಗೆ ಮಾತಂಗಿಯ ಒಂದು ರೂಪ ಹೇಗಿತ್ತಪ್ಪ ಅಂದ್ರೆ, ಮಾತಂಗಿಯ ಒಂದು ಭಯಂಕರ ರೂಪ ಇಲ್ಲಿ ಚಂಡಿಕಾ ರೂಪ ಅಂತಕ್ಕಂಥದ್ದು. ಹೇಗೆ ಅಂದ್ರೆ, ಈಕೆಗೆ ಸುಮಾರು 20 ಕೈಗಳಿದ್ದು ಬಲಭಾಗದಲ್ಲಿ ಅಂದ್ರೆ ಬಲಗೈಯಲ್ಲಿ ತ್ರಿಶೂಲ, ಕತ್ತಿ, ಹಾಗೇನೆ ಈ ಪರಿಗ, ಮಣೆ, ದಂಡ, ವಕ್ರ, ಪಾಶ, ಅಭಯ, ಶಕ್ತಿ, ಡಮರು, ಹಾಗೇನೆ ಎಡಭಾಗದ ಕೈಯಲ್ಲಿ ನೋಡಿ ಒಂದು ಭಯಂಕರ ದೇವಿಯ ರೂಪ ಅಥವಾ ಭಯಂಕರ ಮಾತಂಗಿಯ ರೂಪ ಹೇಗಿತ್ತು ಅಂತಂದ್ರೆ, ಬಲಭಾಗದಲ್ಲಿ ಅಂದ್ರೆ ಬಲಗೈಯಲ್ಲಿ ನಾಗಪಾಶ, ಕೊಡಲಿ, ಹಾಗೇನೆ ಚಿಕ್ಕ ಪರಿಷೆ, ಅಂಕುಶ, ಪಾಶ, ಮಣೆ, ಧ್ವನಿ, ಗದೆ, ಕನ್ನಡಿ ಮತ್ತು ಒಂದು ಕಬ್ಬಿಣದ ದಂಡವೂ ಕೂಡ ಇತ್ತು ಅಂತಕ್ಕಂಥದ್ದು. ಬಲಗೈಯಲ್ಲಿ ಏನಿತ್ತು, ಹಾಗೇನೆ ಎಡಗೈಯಲ್ಲಿ ಯಾವ ಯಾವ ಆಯುಧಗಳಿದ್ದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು, ಹಾಗೇನೆ ಕೆಲವು 10 ಕೈಗಳಿರುವಂತಹ ಚಂಡಿ ಮೂರ್ತಿಗಳು ಕೂಡ ಇವೆ ಅಂತಕ್ಕಂಥದ್ದು. ಹಾಗೇನೆ 16 ಕೈಗಳಿರ್ತಕ್ಕಂತಹ ಇನ್ನು 9 ಮಂದಿ ದುರ್ಗೆಯರು ಇಲ್ಲಿ ಇದ್ದಾರೆ. ಉದಾಹರಣೆಗೆ ರುದ್ರಚಂಡ, ಪ್ರಚಂಡ, ಉಗ್ರಚಂಡ, ಹಾಗೇನೆ ಚಂಡನಾಯಿಕ, ಅತಿಚಂಡಿಕ ಮತ್ತು ಇಲ್ಲಿ ಕೆಲವೊಂದು ಕಡೆ ಚಂಡೋಗ್ರ, ಹೀಗೆ ಅನೇಕ ಹೆಸರುಗಳಿಂದ ಮಾತಂಗಿಯನ್ನ ಕರೀತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನೊಂದ್ ಕಡೆ ನಾವು ಈ ಮಕ್ಕಳ ಏಳಿಗೆಗೋಸ್ಕರ, ಅಂದ್ರೆ ಮಕ್ಕಳು ಬೆಳೀಲಿ, ಮಕ್ಕಳ ಬೆಳವಣಿಗೆ ಚೆನ್ನಾಗಾಗ್ಲಿ, ಅವರು ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ 9 ದುರ್ಗೆಯರನ್ನ ಪ್ರತಿಷ್ಠಾಪಿಸುತ್ತಾರೆ ಮತ್ತು ಇವರೆಲ್ಲರೂ ಮಾತಂಗಿಯ ವಿವಿಧ ರೂಪಗಳಾಗಿದ್ದಾರೆ. ನೋಡಿ, ಮಕ್ಕಳ ಏಳಿಗೆಗೋಸ್ಕರ 9 ದುರ್ಗೆಯರನ್ನ
ಪ್ರತಿಷ್ಠಾಪನೆ ಮಾಡ್ತಾರಂತೆ. ಅವರೆಲ್ಲರೂ ಕೂಡ ಯಾರ ರೂಪಗಳಾಗಿದ್ದಾರಪ್ಪ ಅಂತಂದ್ರೆ ಮಾತಂಗಿಯ ರೂಪಗಳಾಗಿದ್ದಾರೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಚಂಡಿಕಾ ಏನಾದ್ರೂ ನಿಮ್ಗೆ 5 ಮಾರ್ಕ್ಸ್ ಕೇಳಿದ್ರೆ ನೀವು ಈ ವಿಚಾರವನ್ನ ಬರಿಬಹುದು. ಹಾಗೇನೆ ಈ ಚಂಡಿಯ ರೂಪದಲ್ಲಿರುವಂತಹ ಮಾತಾಂಗಿ ಇಲ್ಲಿ ಇತರ ಹೆಸರುಗಳಿಂದಲೂ ಕೂಡ ಕರೆಯುತ್ತಾರೆ. ಏನು? ಅಕ್ಷಮಾಲೆ ಧರಿಸಿ ಕಿರೀಟ ಮತ್ತು ಅಗ್ನಿಯೊಡನೆ ರಂಭವನದಲ್ಲಿ ಪ್ರತಿಷ್ಠಾಪಿಸಿದಾಗ, ಅಕ್ಷರಮಾಲೆ ಧರಿಸಿ ಅಕ್ಷರಮಾಲ ಹಾಗೇನೆ ಇಲ್ಲಿ ಕಿರೀಟ ಧರಿಸಿ ಅಗ್ನಿಯೊಡನೆ ರಂಭವನದಲ್ಲಿ ಪ್ರತಿಷ್ಠಾಪಿಸಿದಾಗ ಸಿದ್ಧ ಎಂದು ಕರೆಯಲಾಗುತ್ತದೆ. ನೋಡಿ, ಮಾತಾಂಗಿಯನ್ನ ಇನ್ನೊಂದು ಹೆಸರಿಂದನೂ ಕೂಡ ಕರೀತಾರೆ, ಸಿದ್ಧ ಅಂತ. ಹಾಗೇನೆ ಈ ಸಿದ್ಧಳು ಮೇಲೆ ತಿಳಿಸಿದ ಹಾಗೆ ಆಯುಧಗಳಿಲ್ಲದೆ, ಇಲ್ಲಿ ಆಯುಧಗಳಿಲ್ಲದೆ ಇದ್ದು ಅಗ್ನಿ ಆಯುಧ ಮಾತ್ರ ಇದ್ದರೆ, ಆಯುಧಗಳಿಲ್ಲದೆ ಅಗ್ನಿ ಆಯುಧ ಮಾತ್ರ ಇದ್ರೆ ಲಲಿತಾ ಅಂತ ಹೇಳಿ ಕರೀತಾರೆ. ಹಾಗೇನೆ ಈ ಲಲಿತಾಂಗಿಯು ಹಾಗೇನೆ ಈ ಲಲಿತಾ ಮಾತಾಂಗಿಗೆ ಇರುವಂತಹ ಇನ್ನೊಂದು ಹೆಸರು. ಹಾಗೇನೆ ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಿ, ಜೊತೆಗೆ ಎಡಗೈಯ ಹೆಗಲ, ಇಲ್ಲಿ ಎಲ್ಲೊಂದ್ ಕಡೆ ಎಡಗೈಯನ್ನ ಹೆಗಲ ಮೇಲೆ ಅಥವಾ ತಲೆಯ ಮೇಲೆ ಇಟ್ಟು ಮತ್ತೊಂದು ಕನ್ನಡಿ, ಇಲ್ಲಿ ಎಲ್ಲೊಂದ್ ಕಡೆ ಕೈಯಲ್ಲಿ ಕನ್ನಡಿಯನ್ನ ಹಿಡಿದುಕೊಂಡು ಮಿಕ್ಕ ಕೈಗಳಲ್ಲಿ ಹಣ್ಣು ಮುಂತಾದವುಗಳನ್ನ ಹಿಡಿದುಕೊಂಡಿದ್ದರೆ, ಕೈಯಲ್ಲಿ ಕನ್ನಡಿಯನ್ನ ಹಿಡ್ಕೊಂಡು ಹಾಗೇನೆ ಉಳಿದ ಕೈಗಳಲ್ಲಿ ಹಣ್ಣನ್ನ ಹಿಡ್ಕೊಂಡಿದ್ರೆ ಗೌರಿ ಅಂತ ಕರ್ಸ್ಕೊಳ್ತಾಳೆ. ಯಾರು? ಮಾತಂಗಿ ಅಂತಕ್ಕಂಥದ್ದು. ಈ ಗೌರಿಯೇ ಮಾತಂಗಿಯ ಇನ್ನೊಂದು ರೂಪ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಮಾತಂಗಿಯ ರೂಪದ ಅನೇಕ ಅವತಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಗೌರಿ ಆಗಿರ್ಬೋದು, ಹಾಗೇನೆ ಲಲಿತಾ ಆಗಿರ್ಬೋದು, ಹೀಗೆ ಅನೇಕ ಚಂಡಿ ಆಗಿರ್ಬೋದು, ಚಂಡಿಕಾ ಆಗಿರ್ಬೋದು. ಹಾಗೇನೆ ಮುಂದುವರೆದಂತೆ ಇನ್ನೊಂದು ರೂಪದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ನೋಡಿ, ಚಂದ್ರಗುತ್ತಿ, ಇಲ್ಲಿ ಎಲ್ಲ ಒಂದ್ ಕಡೆ ಈ ಚಂದ್ರಗುತ್ತಿಯ ಗುತ್ತೆಮ್ಮ ಅನ್ನುವಂತಹ ಒಂದು ದೇವತೆ, ಅಂದ್ರೆ ಮಾತಂಗಿಯ ಇನ್ನೊಂದು ರೂಪ. ಈ ಒಂದು ದೇವತೆಯ ದೇವಸ್ಥಾನ ಇರ್ತಕ್ಕಂಥದ್ದೆಲ್ಲಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ. ಈ ಚಂದ್ರಗುತ್ತಿ ವರದಾ ನದಿಯ ದಂಡೆಯ ಮೇಲೆ ಬಹು ಎತ್ತರವಾದ ಗುಡ್ಡದ ಮೇಲೆ ಮಾತಂಗಿ ಅಥವಾ ಎಲ್ಲೋ ಒಂದ್ ಕಡೆ ಗುತ್ತೆಮ್ಮ ರೂಪದಲ್ಲಿ ನೆನೆಸಿದ್ದಾಳೆ. ನೋಡಿ, ವರದಾ ನದಿಯ ದಂಡೆಯ ಮೇಲೆ ಎತ್ತರದಲ್ಲಿ ಮಾತಂಗಿ ಅಥವಾ ಗುತ್ತೆಮ್ಮ ಅನ್ನೋ ರೂಪದಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ನೆಲೆಸಿದ್ದಾಳೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಮಾತಂಗಿ ಅನೇಕ ರೂಪದಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಗುತ್ತೆಮ್ಮನ ರೂಪದಲ್ಲಿ ನೆಲೆಸಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಎಲ್ಲಾ ಸ್ತ್ರೀ ಶಕ್ತಿಗಳ ಮೂಲ ರೂಪ ಯಾರಪ್ಪ ಅಂತಂದ್ರೆ ಇಲ್ಲಿ ಮಾತಂಗಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವತ್ತು ಏನು ಒಂದ್ ಕಡೆ ಶಿಷ್ಟ ದೇವತೆಗಳು ಅಂತ ಹೇಳ್ತೀವೋ, ಆ ಶಿಷ್ಟ ದೇವತೆಗಳೆಲ್ಲವೂ ಕೂಡ ಮಾತಂಗಿಯ ರೂಪನೇ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಪರಶುರಾಮನು ರೇಣುಕೆಯನ್ನ ಕಡಿಯಲು ಅಟ್ಟಿಸಿಕೊಂಡು ಬಂದಾಗ ಅವಳು ಈ ಗುಹಾಲಯದಲ್ಲಿ ಅಡಗಿ ಕುಂತಿದ್ದಳಂತೆ ಅನ್ನುವಂತಹ ಒಂದು ಜನರ ನಂಬಿಕೆ. ನೋಡಿ, ಈ ಗುತ್ತೆಮ್ಮ ದೇವಿಯ ದೇವಸ್ಥಾನದ ಬಳಿ ಒಂದು ಗುಹೆ ಇದೆಯಂತೆ. ಆ ಗುಹೆಯಲ್ಲಿ ಎಲ್ಲೋ ಒಂದ್ ಕಡೆ ರೇಣುಕಾದೇವಿ ಇಲ್ಲಿ ಒಂದ್ ಕಡೆ ಪರಶುರಾಮ ತಲೆಯನ್ನ ಕಡಿಯೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಅಡಗಿ ಕುಳಿತಿದ್ದಳು ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗೇನೆ ಮುಂದುವರೆದಂತೆ ಅಲ್ಲಿ ಒಂದು ಸರಸ್ವತಿಯ ವಿಗ್ರಹ ಇದೆ ಅಂತಕ್ಕಂಥದ್ದು ಆ ದೇವಸ್ಥಾನದ ಸಮೀಪದಲ್ಲಿ. ಹಾಗೇನೆ ಅದರ ಸಮೀಪದಲ್ಲಿಯೇ ಮಾತಂಗಿ ದೇವಾಲಯದ ಸುತ್ತಮುತ್ತ ಮಾಸ್ತಿ ಕಲ್ಲುಗಳು, ಹಾಗೇನೆ ವೀರಗಲ್ಲು, ಮಹಾಸತಿ ಕಲ್ಲುಗಳು ಅಥವಾ ಇಲ್ಲಿ ವೀರಗಲ್ಲುಗಳಿವೆ. ಹಾಗೆ ಪರಶುರಾಮನ ವಿಗ್ರಹವೂ ಕೂಡ ಇದೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ದಂಡಿನ ದುರ್ಗೆಯ ಗುಹೆಯ ಮುಂಭಾಗದಲ್ಲಿ ಮುಂಭಾಗದ ಕಲ್ಲಿನ ಮೇಲೆ ಇಬ್ಬರು ಭಕ್ತರು ದುರ್ಗೆಯ ಪಾದಕ್ಕೆ ತಮ್ಮ ಶಿರವನ್ನ ಸಮರ್ಪಿಸುವಂತಹ ಒಂದು ಚಿತ್ರ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ನೋಡಿ, ವೀರಗಲ್ಲುಗಳು ಹಾಗೇನೆ ಮಾಸ್ತಿ ಕಲ್ಲುಗಳು ಅಂತಕ್ಕಂಥದ್ದು. ನೋಡಿ, ನಾವು ಮಾಸ್ತಿ ಕಲ್ಲುಗಳು ಅಂತಂದ್ರೆ ಇವಳು ಮಹಾಸತಿ ಅಂತ ಕರಿತೀವಿ. ಮಹಾಸತಿಯ ಕಲ್ಲುಗಳನ್ನ ಇಲ್ಲಿ ಮಾಸ್ತಿ ಕಲ್ಲುಗಳು ಅಂತಕ್ಕಂಥದ್ದು. ಇವಳು ಹೇಗೆ ಮಹಾಸತಿ ಆದ್ಲಪ್ಪ ಅಂದ್ರೆ,
ಇಲ್ಲ ಒಂದ್ ಕಡೆ ಯುದ್ಧಕ್ಕೆ ಹೋದ ಗಂಡ ಆ ಯುದ್ಧದಲ್ಲಿ ವೀರ ಮರಣವನ್ನ ಅಪ್ಪಿದ ಅಂತಕ್ಕಂತಹ ಸುದ್ದಿ ತಿಳಿದೊಡನೆ ಅವಳು ಎಲ್ಲೋ ಒಂದ್ ಕಡೆ ಅಗ್ನಿ ಪ್ರವೇಶವನ್ನ ಮಾಡ್ತಾ ಇದ್ಲು. ಅಂತಹ ಒಂದು ದೇವತೆಯನ್ನ ನಾವು ಇಲ್ಲಿ ಮಹಾಸತಿ ಅಂತ ಕರಿತೀವಿ. ಅದಕ್ಕೆ ಅವಳ ಒಂದು ಸ್ಮರಣೆಗಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹಿಂದೆ ಅವಳ ಆ ಒಂದು ಕಲ್ಲಿನಲ್ಲಿ ಕೆತ್ತಿ ಅವಳ ವಿಗ್ರಹವನ್ನ ಇಡ್ತಾ ಇರ್ತಕ್ಕಂಥ ಇದನ್ನ ಮಹಾಸತಿ ಕಲ್ಲು ಅಂತ ಕರಿತೀವಿ. ಹಾಗೇನೆ ವೀರಗಲ್ಲು ಅಂತ ಅಂದ್ರೆ ಏನು? ಇಲ್ಲಿ ಒಬ್ಬ ವೀರ ಏನ್ ಮಾಡ್ತಾ ಇದ್ದ, ರಾಜನಿಗೆ ತುಂಬಾ ನಿಯತ್ತಿನಿಂದ ಇರ್ತಕ್ಕಂತಹ ವ್ಯಕ್ತಿ ಅವನು. ಹಾಗಾಗಿ ಅವನು ಎಂತಹ ಪ್ರಾಮಾಣಿಕ ವ್ಯಕ್ತಿ ಅಂತಂದ್ರೆ, ಮೊದಲು ರಾಜನಿಗಿಂತ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾ ಇದ್ದ ಅಂತ. ರಾಜನಿಗೋಸ್ಕರ ಅವನ್ ಏನ್ ಮಾಡ್ತಾ ಇದ್ನಪ್ಪ ಅಂತಂದ್ರೆ, ಅವನು ಹಾಕಿರ್ತಕ್ಕಂತಹ ಅನ್ನದ ಋಣಕ್ಕೋಸ್ಕರ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಯುದ್ಧವನ್ನ ಮಾಡ್ತಾ ಇದ್ದ ಅಂತಹ ಪ್ರಾಮಾಣಿಕ ವೀರ ಅವನ. ಅದಕ್ಕೆ ನಾವು ವೀರಗಲ್ಲು ಅಂತಂದ್ರೆ, ವೀರನು ಇಲ್ಲಿ ವೀರಾವೇಶದಿಂದ ಇಲ್ಲಿ ಶತ್ರುಗಳ ವಿರುದ್ಧ ಹೋರಾಡಿ ಪ್ರಾಣವನ್ನ ಅರ್ಪಿಸ್ತಕ್ಕಂತಹ ಆ ಒಂದು ವೀರ ಮರಣವನ್ನು ಒಪ್ತಾನೆ. ಅಂತಹ ವೀರನ ಒಂದು ನೆನಪಿಗಾಗಿ ನಾವು ವೀರಗಲ್ಲುಗಳನ್ನ ಸ್ಥಾಪನೆ ಮಾಡ್ದೋ. ಅದಕ್ಕೆ ವೀರಗಲ್ಲು ಅಂತ ಕರಿತೀವಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಪರಶುರಾಮ ಇವ್ರ ಬಗ್ಗೆ ಕೇಳ್ಬಂದ್ ನಿಮ್ಗೆ. ಈ ಪರಶುರಾಮ ಯಾರು? ಈ ಪರಶುರಾಮ ಯಾರಪ್ಪ ಅಂತಂದ್ರೆ, ಋಷಿ ಜಮದಗ್ನಿ ಮತ್ತು ರೇಣುಕಾದೇವಿಯ ಮಗ ಇಲ್ಲಿ ಪರಶುರಾಮ. ಸರ್, ಪರಶುರಾಮ ಯಾಕೆ ತನ್ನ ತಾಯಿಯ ತಲೆಯನ್ನೇ ಕಡಿತಾನೆ ಅನ್ನುವಂತಹ ವಿಚಾರ ನಿಮ್ಗೇನಾದ್ರೂ ಸ್ವಲ್ಪ ಹೇಳೋದಾದ್ರೆ, ನೋಡಿ, ಒಂದ್ಸಾರಿ ರೇಣುಕೆ ಏನಪ್ಪಾ ಅಂತಂದ್ರೆ, ಒಂದು ದಿನ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ, ನದಿಯಲ್ಲಿ ಸ್ನಾನಕ್ಕೆ ಹೋದಂತಹ ಸ್ನಾನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಚಿತ್ರರಥನೆಂಬ ಗಂಧರ್ವನನ್ನ ನೋಡಿ ವ್ಯಾಮೋಹಗೊಂಡಳಂತೆ. ಅದನ್ನ ತಿಳಿದಂತಹ ಜಮದಗ್ನಿ ಇಲ್ಲಿ ಪರಶುರಾಮನಿಗೆ ಎಲ್ಲ ಒಂದ್ ಕಡೆ ಆದೇಶವನ್ನ ಮಾಡ್ತಕ್ಕಂಥದ್ದು. ಆಗ ಪರಶುರಾಮ ಏನ್ ಮಾಡ್ತಾನಂದ್ರೆ, ಇನ್ನೂ 4 ಜನ ಮಕ್ಳಿರ್ತಾರೆ, ಅವ್ರು ಯಾರು ಒಪ್ಪದೆ ಹೋದಾಗ ಪರಶುರಾಮ ಎಲ್ಲೋ ಒಂದ್ ಕಡೆ ಒಪ್ಪಿಸಿ ಅವನು ತನ್ನ ತಂದೆಯ ಮಾತನ್ನ ಮೀರಿದಲ್ಲೇ ಎಲ್ಲೋ ಒಂದ್ ಕಡೆ ತನ್ನ ತಾಯಿಯ ತಲೆಯನ್ನ ಕಡಿತಕ್ಕಂಥದ್ದು. ಆನಂತರ ಮತ್ತೆ ಆ ತಂದೆ ನಿನಗೆ ಏನ್ ಬೇಕು ವರ ಕೇಳು ಅಂತ ಹೇಳಿದಾಗ, ಮತ್ತೆ ನನ್ನ ತಾಯಿಯನ್ನ ಮೊದಲಿನಂತೆ ಇಲ್ಲಿ ವ್ಯಕ್ತಿಯಾಗೋ ರೀತಿಯಲ್ಲಿ ಮಾಡು, ಅಥವಾ ಮೊದಲನ ರೂಪ ಬರೋ ರೀತಿಯಲ್ಲಿ ಮಾಡಿ ಅಂತ ತನ್ನ ತಂದೆಯನ್ನ ಕೇಳ್ಕೊಳ್ತಕ್ಕಂತಹ ಪುರಾಣದ ಐತಿಹ್ಯವನ್ನ, ಕಥೆಯನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಇಲ್ಲಿ ಆ ಚೌಡಿ ಅನ್ನುವಂತಹದ್ದು, ಇಲ್ಲಿ ಚೌಡಿ ಅಂತ ಅಂದ್ರೆ ಮಾತಂಗಿಗಿರುವಂತಹ ಇನ್ನೊಂದು ಹೆಸರು. ಯಾಕೆಂದ್ರೆ ನಾವು ಆಲ್ರೆಡಿನೇ ಇಲ್ಲಿ ಪಠ್ಯದಲ್ಲಿ ಗಮನಿಸಿದ ಹಾಗೇನೆ ಮಾತಂಗಿಯ ಇಲ್ಲಿ ರೂಪದ ಅವತಾರಗಳು ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಮಾತಂಗಿಯ ಇನ್ನೊಂದು ರೂಪ ಚೌಡಿ ಅಂತಕ್ಕಂಥದ್ದು. ಹೊಲಗಳಲ್ಲಿ ಇಟ್ಟು ಪೂಜಿಸುವಂತಹ ಒಂದು ಕಲ್ಲು, ಇದಕ್ಕೆ ಗುಂಚಿ ಅಂತನೂ ಕೂಡ ಕರೀತಾರೆ. ಹೊಲಗಳಲ್ಲಿ ಪೂಜಿಸುವಂತಹ ಒಂದು ಕಲ್ಲು. ಇದಕ್ಕೆ ಯಾಕೆ ಈ ಗುಂಚಿಯನ್ನ ಪೂಜೆ ಮಾಡ್ತಾರೆ? ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಹೊಲದ ರಕ್ಷಣೆಗೆ. ಈ ಹೊಲದಲ್ಲಿ ಯಾರೇ ಆಗಲಿ ಕಳ್ಳಕಾಕರು ಪ್ರವೇಶ ಮಾಡದಲೇ ಇರ್ಲಿ, ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಯನ್ನ ಯಾರೂ ಕೂಡ ಕದಿಯದೇ ಇರ್ಲಿ ಎನ್ನುವಂತಹ ರೀತಿಯಲ್ಲಿ ಆ ಒಂದು ಕಲ್ಲು ರೂಪದ ಒಂದು ದೇವಿಯನ್ನ ಪೂಜೆ ಮಾಡ್ತಕ್ಕಂಥದ್ದು. ಅದಕ್ಕೆ ಗುಂಚಿ ಅಂತ ಕರೀತಾರೆ. ಕೆಲವೊಮ್ಮೆ ಮನೆ ದೇವರಾಗಿಯೂ ಪೂಜಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಏನೋ ಒಂದ್ ಕಡೆ ಗಂಗೂರಮ್ಮ ಅಂತಕ್ಕಂಥದ್ದು, ಹಾಗೆ ಅರಿಸಿನಷ್ಟು ಅಮ್ಮ ಅಂತಕ್ಕಂಥದ್ದು, ಗೊಂದಲಮ್ಮ ಅಂತಕ್ಕಂಥದ್ದು, ಗೊಂದಿಲಮ್ಮ ಅಂತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾದಂತಹ ಹೆಸರುಗಳಿಂದ ಕರಿತಾ ಹೋಗ್ತಾರೆ. ಎಲ್ಲಾ ರೂಪಗಳು ಯಾರಪ್ಪ ಅಂದ್ರೆ ಇಲ್ಲಿ ಮಾತಂಗಿಯ ರೂಪಗಳೇ. ಹಾಗೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ದೇವತೆಯನ್ನ ಇವತ್ತಿಗೂ ಕೂಡ ಚೌಡಿ ಎನ್ನುವಂತಹ ಒಂದು ಹೆಸರಿದೆಯಂತೆ. ಈ ಚೌಡಿ ಒಂದ್ ರೀತಿಯಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ದೇವರು. ಹೇಗೆ ಅಂತಂದ್ರೆ, ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ದೇವರು ಅಂತ ಅಂದ್ರೆ, ಎಲ್ಲಾದರೂ ಅನ್ಯಾಯವಾದ್ರೆ, ಆ ದೇವಿಗೇನಾದರೂ ಅನ್ಯಾಯವಾದ್ರೆ ಅಲ್ಲಿ, ಅಥವಾ ತನ್ನ ಸ್ಥಳದಲ್ಲಿ ಏನಾದರೂ ವಲಸಾದರೆ ಅಥವಾ ಮೈಲಿಗೆಯಾದರೆ, ಅದು ರಾತ್ರಿ ಹೊತ್ತಿನಲ್ಲಿ ಸಣ್ಣ ಮಕ್ಕಳಂತೆ ಈ ಇಲ್ಲಿ ಕಡೆ ಅಳುತ್ತಾ ಹಾಗೆಯೇ ಇಲ್ಲಿ ಶಬ್ದ ಕೇಳಿ ಜನ ಗಾಬರಿಗೊಂಡು ಆ ದೇವತೆಯನ್ನ ಎಲ್ಲ ಒಂದ್ ಕಡೆ ಆ ಹೆಸರಿನಲ್ಲಿ ಹರಕೆ ಕಟ್ಕೊಳ್ತಾರೆ. ಗಾಬರಿಗೊಂಡು ಏನ್ ಮಾಡ್ತಾರ ಜನ, ಹರಕೆ ಕಟ್ಕೊಳ್ತಕ್ಕಂಥದ್ದು. ಹಾಗೇನೆ ಈ ಚೌಡಿ ರಾತ್ರಿ ವೇಳೆಯಲ್ಲಿ ಸ್ನಾನ ಮಾಡುವಳೆಂದು
ಹೇಳಲಾಗಿದೆ. ರಾತ್ರಿ ವೇಳೆಯಲ್ಲಿ ಇವಳು ಸ್ನಾನ ಮಾಡ್ತಾಳೆ ಅಂತಕ್ಕಂತಹ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಹಾಗೇನೆ ಹೀಗೆ ಈ ಚೌಡಿ ಸ್ನಾನ ಮಾಡಿದ ಇಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತದಂತೆ. ಅವಳು ಸ್ನಾನ ಮಾಡಿರ್ತಕ್ಕಂಥ ನೀರು ನೀಲಿ ಬಣ್ಣಕ್ಕೆ ತಿರುಗುತ್ತಂತೆ. ಹಾಗೆ ಅಂತಹ ಕೆರೆಯಲ್ಲಿ ಶೂದ್ರರಾಗಲಿ ಹಾಗೇನೆ ಋತುಮತಿಯಾದವರಾಗಲಿ ಆ ಕೆರೆಗೆ ಇಳಿಯುವಂತಿಲ್ಲ ಅನ್ನುವಂತಹ ಒಂದು ನಂಬಿಕೆ ಈ ಜನಮಾನಸದಲ್ಲಿ ಮನೆ ಮಾಡಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಚೌಡಮ್ಮ ಅಂತಕ್ಕಂಥದ್ದು ನೋಡಿ, ದೇವಾಂಗದವರು ಅಥವಾ ನೇಕಾರರು ಪೂಜಿಸುವ ದೇವತೆ ಚೌಡಮ್ಮ ಅಂತಕ್ಕಂಥದ್ದು. ಹಾಗಾದ್ರೆ ಚೌಡಮ್ಮನಿಗೆ ಚೌಡಮ್ಮ ಎಂದು ಹೆಸರು ಬರಲು ಕಾರಣ ಏನು ಅಂತ ನಿಮ್ಗೆ ಪ್ರಶ್ನೆಯನ್ನ 5 ಅಂಕದ ಪ್ರಶ್ನೆಗಳನ್ನ ಕೇಳಬಹುದು. ನೋಡಿ, ದೇವಾಂಗದವರು ಅಥವಾ ನೇಕಾರರು ಪೂಜಿಸುವಂತ ದೇವತೆ ಯಾರಪ್ಪ ಅಂದ್ರೆ ಚೌಡಮ್ಮ. ಇಲ್ಲಿ 7 ಕೊಳದಲ್ಲಿ ಇಲ್ಲಿ ಮುಳುಗಿದ್ದು ಅಂದ್ರೆ ಯಲ್ಲಮ್ಮ ಅಂತ ಹೇಳ್ತಾ ಇದ್ರೆ ಇಲ್ಲಿ ಮಾತಂಗಿ ಮೇಲೇಳಿಲ್ಲವಂತೆ. 7 ಕೊಳದಲ್ಲಿ ಮುಳುಗಿರ್ತಕ್ಕಂತಹ ಮಾತಂಗಿ ಮೇಲೆ ಏಳದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಾದ್ಯಗಳನ್ನ ನುಡಿಸ್ತಾರೆ. ಯಾವ ವಾದ್ಯಗಳನ್ನ ನುಡಿಸಿದ್ರು ಕೂಡ ಹೇಳೋದಿಲ್ಲ. ಆಗ ಚೌಡಿಕೆ ವಾದ್ಯವನ್ನ ತೆಗೆದುಕೊಂಡು ಬಾರಿಸಿದಂತಹ ಸಂದರ್ಭದಲ್ಲಿ ಆ ಚೌಡಿಕೆಯ ನಾದಕ್ಕೆ ಸಂಪ್ರೀತಗೊಂಡು ಮುಳುಗಿದ್ದಂತಹ ಮಾತಂಗಿ ಮೇಲೆದ್ದು ಬಂದಳಂತೆ. ಅಂದಿನಿಂದ ಮಾತಂಗಿಗೆ ಇಲ್ಲಿ ಚೌಡಿ ಎಂದು ಹಾಗೆ ಆ ಒಂದು ಚೌಡಿಕೆಯಿಂದ ಅಥವಾ ಆ ಚೌಡಿಕೆ ಬಾರಿಸಿರ್ತಕ್ಕಂತಹ ಈ ಶಬ್ದದಿಂದ ಕೆಲವೊಂದ್ ಕಡೆ ಸಂಪ್ರೀತಗೊಂಡಂತಹ ಆ ಮಾತಂಗಿಯನ್ನ ಇಲ್ಲಿ ಚೌಡಮ್ಮನೆಂದು ಕರೆದರು ಅಥವಾ ಚೌಡಮ್ಮ ಎಂದು ಹೆಸರು ಬಂತು. ಕಾರಣ ಏನಪ್ಪಾ ಅಂದ್ರೆ ಆ ಚೌಡಿಕೆ ವಾದ್ಯದ ಒಂದು ಧ್ವನಿ. ಹಾಗಾಗಿ ಅದಕ್ಕೆ ಕೆಲವೊಂದ್ ಕಡೆ ಆ ದೇವತೆಗೆ ಚೌಡಮ್ಮ ಅಂತ ಹೆಸರು ಬಂತು. ಜನಪದರ ಒಂದು ನಂಬಿಕೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಇಲ್ಲಿ ನಾವು ಏನಂಬ ಶಿಷ್ಟ ಪುರಾಣದ ಪ್ರಕಾರ ಆವಿನ ಪೂಜೆಯಿಂದ ನಾಗದೇವತೆ ಉಟ್ಕೊಂಡ್ರೆ ಇಲ್ಲಿ ಚೇಳಿನ ಪೂಜೆಯಿಂದ ಚೇಳಮ್ಮ ಅಥವಾ ಚೌಡಮ್ಮ ಹುಟ್ಟುಕೊಂಡಳು ಅನ್ನುವಂತಹ ಇನ್ನೊಂದು ಜನಪದರ ನಂಬಿಕೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಮತ್ತೆ ಮಾತಂಗಿಯ ಇನ್ನೊಂದು ರೂಪ ಯಾವ್ದಪ್ಪ ಅಂದ್ರೆ ಪೆದ್ದಳ್ಳಿ ಕರಿಯಮ್ಮ. ಪೆದ್ದಳ್ಳಿ ಕರಿಯಮ್ಮ ಇಲ್ಲಿ ನಿಮ್ಗೆ 5 ಅಂಕದ ಪ್ರಶ್ನೆ ಕೇಳ್ತಾರೆ. ಕರಿಯಮ್ಮನ ಶಾಪ ಅಥವಾ ಕರಿಯಮ್ಮ ತನ್ನ ಗಂಡನಿಗೆ ಶಾಪ ಕೊಡಲು ಕಾರಣ ಏನು ಅಂತ ನಿಮ್ಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ಆಗ ನೋಡಿ, ಪೆದ್ದಳ್ಳಿ ಕರಿಯಮ್ಮ ಅಂದ್ರೆ ನೋಡಿ, ಗಾಳಿ ಮಾಟ ಪೀಡೆ ಇವುಗಳ ನಿವಾರಣೆಗಾಗಿ ಪೂಜಿಸುವಂತಹದ್ದು ಇವತ್ತಿಗೂ ಕೂಡ ಹಾಸನ ಜಿಲ್ಲೆಯ ಒಂದು ದೇವತೆ ಅಂತಾನೆ ಕರಿತಾ ಇದ್ದಾರೆ. ಇಲ್ಲಿ ಈಕೆ ಕೆಲವೊಂದ್ ಕಡೆ ಈಕೆಯ ಕತೆ ಒಂದು ವಿಚಿತ್ರವಾಗಿರ್ತಕ್ಕಂತಹ ಒಂದು ಕತೆ. ಯಾವುದು? ಈ ಪೆದ್ದಳ್ಳಿ ಕರಿಯಮ್ಮನ ಕತೆ. ನೋಡಿ, ಕರಿಯಮ್ಮ ಇಲ್ಲಿ ಮೂಲತಃ ಬ್ರಾಹ್ಮಣ ಹುಡುಗಿ. ಇಲ್ಲಿ ಕರಿಯಮ್ಮ ಬ್ರಾಹ್ಮಣ ಹುಡುಗಿ. ಮದುವೆಗೆ ಮುಂಚೆ ಇಲ್ಲಿ ಋತುಮತಿ ಆಗಿದ್ದರಿಂದ ಅವರ ಕುಲ ಸಂಪ್ರದಾಯದಂತೆ ಕಣ್ಣು ಕಟ್ಟಿ ಕಾಳಿಗೆ ಬಿಟ್ಟರಂತೆ. ನೋಡಿ, ಆ ಬ್ರಾಹ್ಮಣರಲ್ಲಿ ಒಂದು ಸಂಪ್ರದಾಯ ಇತ್ತಂತೆ. ಏನು, ಮದುವೆಗೆ ಮುಂಚೆ ಏನಾದ್ರೂ ಋತುಮತಿ ಆಗ್ಬಿಟ್ರೆ ಅವಳನ್ನ ಎಲ್ಲೋ ಒಂದ್ ಕಡೆ ಕಾಡಿಗೆ ಬಿಡ್ತಕ್ಕಂತ ಒಂದು ಪದ್ಧತಿ ಅಂತಕ್ಕಂಥದ್ದು. ಆದ್ರೆ ಆಗ ಏನ್ ಮಾಡಿದ್ಲು, ಅವಳು ಕಾಡಿಗೆ ಹೋದ್ಲು. ಆ ಕಾಡಿಗೂ ಕರಿಯಮ್ಮ ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಒಬ್ಬ ಯುವಕನ ಪರಿಚಯ ಆಗುತ್ತೆ. ಆ ಯುವಕನ ಪರಿಚಯ ಆಗಿ ಆ ಯುವಕ ಮತ್ತೆ ಈ ಕರಿಯಮ್ಮನ ನಡುವೆ ಒಂದ್ ರೀತಿಲಿ ಪ್ರೇಮ ಪ್ರೀತಿ ಬೆಳೆದು ಒಂದ್ ಕಡೆ ಆ ಮದುವೆನೂ ಕೂಡ ಆಗೋಗುತ್ತೆ. ಹಾಗೇನೆ ಎಲ್ಲ ಒಂದ್ ಕಡೆ ಅವ್ರಿಗೆ ಆ ಮದುವೆ ಮತ್ತೆ ಆ ಪ್ರೇಮ ಪ್ರೀತಿಯ ಒಂದು ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ಅವರಿಗೆ ಒಂದು ಗಂಡು ಮಗು ಕೂಡ ಆಗುತ್ತೆ ಅಂತಕ್ಕಂಥದ್ದು. ಆ ಮಗು ಪ್ರತಿದಿನ ಏನ್ ಮಾಡ್ತಾ ಇರುತ್ತೆ, ಇಲ್ಲಿ ಕರಿಯಮ್ಮ ಮತ್ತೆ ಅಲ್ಲಿ ಹರಿಜನರ ಹುಡುಗನಿಗೆ ಹುಟ್ಟಿರ್ತಕ್ಕಂತಹ ಈ ಒಂದು ಮಗು ಏನ್ ಮಾಡುತ್ತೆ, ಆ ಮಗು ದಿನಾ ಮುತ್ಕದ ಎಲೆಯನ್ನ ತೆಗೆದುಕೊಂಡು ಆ ಮುತ್ಕದ ಎಲೆಯಲ್ಲಿ ಚಪ್ಪಲಿಯನ್ನ ಹೊಲಿತಾ ಆಯ್ತಂತೆ. ಇದು ಕರಿಯಮ್ಮನ ಗೊತ್ತಾಗೋಯ್ತು ನಿಜ ಸ್ಥಿತಿ ಏನು ಅಂತ. ಆ ನಿಜ ಸ್ಥಿತಿ ಏನು ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಎಲ್ಲ ನನ್ನ ಗಂಡ ನನಗೆ ನಾನು ಈ ಜಾತಿಯವನು ಅಥವಾ ನಾನು ಹರಿಜನರೆಂದು ಹೇಳಲೇ ಇಲ್ಲ, ನನ್ನ ಮೋಸ ಮಾಡ್ದ ಅಂತ ಹೇಳಿ ಕೋಪಗೊಂಡು ಪಶ್ಚಾತ್ತಾಪದಿಂದ ಏನ್ ಮಾಡ್ತಾಳೆ, ಅವಳು ಎಲ್ಲ ಒಂದ್ ಕಡೆ ಅಗ್ನಿ ಪ್ರವೇಶವನ್ನ ಮಾಡ್ಬಿಡ್ತಾಳೆ. ಅಂದ್ರೆ ಬೆಂಕಿಗೆ ಬಿದ್ದು ಪ್ರಾಣ ಬಿಟ್ಬಿಡ್ತಾಳೆ. ಯಾರು? ಕರಿಯಮ್ಮ.
ಆ ಪ್ರಾಣ ಬಿಟ್ಟ ತಕ್ಷಣ ತನ್ನ ಮಗನನ್ನ ಕುರಿತು ತಾನು ಇಲ್ಲೇ ನೆಲೆಸ್ತೀನಿ, ಇಲ್ಲಿ ನಿನ್ನ ಹರಿಜನ ವಂಶಸ್ಥರೇ ನನಗೆ ಪೂಜೆಯನ್ನ ಸಲ್ಲಿಸ್ಬೇಕು, ಪೂಜೆಯನ್ನ ಮಾಡ್ಲಿ. ಹಾಗೇನೆ ನನಗೆ ಮೋಸ ಮಾಡಿರ್ತಕ್ಕಂತಹ ನಿನ್ನ ತಂದೆ ಸೋಮನಾಗಿ ಹುಟ್ಟಿ ನನಗೆ ಬಲಿಯಾಗಲಿ ಅಂತ ಹೇಳಿ ಗಂಡನಿಗೆ ಶಾಪವನ್ನ ಕೊಡ್ತಕ್ಕಂತಹ ಒಂದು ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನು ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಅನೇಕ ವಿಚಾರಗಳನ್ನ ನಾವು ಮಾತಾಡ್ಬೋದು. ಅದಕ್ಕಿಂತ ಮುಂಚೆ ಮುಂದಿನ ತರಗತಿಯಲ್ಲಿ ಇನ್ನೂ ಕೆಲವೊಂದು ವಿಚಾರಗಳನ್ನ ಮಾತಾಡೋಣ. ಮಾತಂಗಿಯ ಇಲ್ಲಿ ಆ ಅವತಾರಗಳು ಯಾವ್ಯಾವ ರೀತಿ ಇದಾವೆ ಅಂತಕ್ಕಂಥದ್ದನ್ನ ಮುಂದುವರೆದ ಭಾಗದಲ್ಲಿ ಮತ್ತೊಮ್ಮೆ 3ನೇ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.